ಇದೇನಿದು ಆದಿ ಅವ್ರು ಫೋನ್ ಮಾಡ್ತಿದ್ದಾರೆ. ಓ ತುಂಬಾ ಬಿಸಿಲಿದೆ, ನನ್ ಕೈಯಲ್ಲಿ ಫುಡ್ ಡೆಲಿವರಿ ಅಲ್ಲೇ ಮಾಡಕ್ ಆಗಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡ್ತಿರ್ಬೇಕು. ಆಯ್ತಾ, ಇದನ್ನೆಲ್ಲ ನಾನ್ ಹೇಳ್ದಾಗೆ ಕೇಳಿದ್ರೆ ಆಗಿರೋದ? ಇಲ್ಲ, ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ಲ. ಇನ್ನು ಲೈನಲ್ಲಿ ಇದ್ದಾರೆ, ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮಾವ. ನಾನ್ ಹೇಳಿದ್ರೆ ಕೇಳ್ತಾನೆ ಇರ್ಲಿಲ್ಲ ನೋಡಿ, ನೀವ್ ಚೆನ್ನಾಗ್ ಬುದ್ಧಿವಾದ ಹೇಳಿದೀರಿ. ಥ್ಯಾಂಕ್ಸ್ ಮಾವ. ಭಾಗ್ಯ, ನನಗೊಂದ್ ಸಹಾಯ ಮಾಡ್ತೀಯಾ? ಅಯ್ಯೋ ಏನ್ ಹೇಳಿ ಮಾವ, ಖಂಡಿತ ಮಾಡ್ತೀನಿ. ಅವನಿಗೆ ಒಂದ್ ಕೆಲಸ ಕೊಟ್ಬಿಡಮ್ಮ. ಮಾವ ಏನ್ ಹೇಳ್ತಿದ್ದೀರಾ? ಭಾಗ್ಯ, ಅವನ ಸ್ಥಿತಿ ಹೇಗಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಈಗ ಅವನ್ ಚೆನ್ನಾಗಿರೋದು ಮುಖ್ಯ ಅಮ್ಮ. ಅವನ್ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ದಯವಿಟ್ಟು ಅವನ ಕೆಲಸ ಕೊಡಮ್ಮ. ಇದನ್ನ ನಾನು ಆರ್ಡರ್ ಅನ್ಕೋಬಿಡಮ್ಮ, ರಿಕ್ವೆಸ್ಟ್ ಅನ್ಕೋ. ಮಾವ ಅವ್ರು ಇಲ್ಲಿ ಹೇಗ್ ಕೆಲಸ ಮಾಡಕ್ಕಾಗತ್ತೆ ಮಾವ? ಫುಡ್ ಡೆಲಿವರಿ ಮಾಡೋ ಕೆಲ್ಸನ ಅವ್ರು ಮಾಡಕ್ಕಾಗತ್ತಾ? ಭಾಗ್ಯ, ಕೆಲಸ ಕೊಟ್ಟು ನೋಡು. ಆಗದೆ ಇದ್ರೆ ಅವನೇ ವಾಪಸ್ ಬರ್ತಾನೆ. ಇಲ್ಲ ಅಂತ ಅಂದ್ರೆ ನೀನೇ ಕೆಲಸದಿಂದ ತೆಗೆದುಹಾಕು. ಈ ಕೆಲ್ಸಕ್ಕೆ ನೀನ್ ಫಿಟ್ ಅಲ್ಲ ಅಂತ ಡಿಸ್ಮಿಸ್ ಮಾಡ್ಬಿಡು. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ಸರಿ ಮಾವ, ಆಯ್ತು, ಕೆಲ್ಸ ಕೊಡ್ತೀನಿ. ಅಪ್ಪ ಅಪ್ಪ, ನೀವೇನಾದ್ರೂ ತಾಂಡ ವಿಷಯನ ಅಣ್ಣಂಗೆ ಹೇಳಿದ್ರಾ? ಸರಿ ಬಿಡಿ, ನಾನು ಹೇಳ್ತೇನೆ. ಬೇಡ ಕಿಶನ್, ಅವನು ಜೀವನದಲ್ಲಿ ಏನೋ ಹೊಸದಾಗಿ ಶುರು ಮಾಡಕ್ ಹೊರಟಿದ್ದಾನೆ. ಅದೇ ಅಪ್ಪ, ಅದೇ ಏನು ಅಂತ ಅದ್ಯಾಕ್ ಬೇಕೀಗ? ಏನೋ ಒಂದು ಪ್ರಯತ್ನ ಮಾಡಕ್ ಹೊರಟಿದ್ದಾನೆ ಕಣೋ. ಈಗ ಅವನ ಗಮನನ ಹಾಳು ಮಾಡೋದು ಬೇಡ. ಅಲ್ಲ, ನಿಮ್ಮಿಬ್ರನ್ನ ನಂಬ್ಕೊಳ್ಳೋದಕ್ಕೆ ಸರಿಯಾಗಿ ಮಾಡಿದ್ರಿ. ಆ ತಾಂಡವ್ ಅವನು ಏನ್ ಅನ್ಕೊಂಡಿದ್ದಾನೆ? ಈ ಲಾಯರ್ ಕೇಸು ಇದೆಲ್ಲ ಬೇಕಿತ್ತ? ಕನಿಕಾ, ಟು ಬಿ ವೆರಿ ಆನೆಸ್ಟ್, ನನ್ಗೆ ಈ ವಿಷಯನ ಗೊತ್ತಿರ್ಲಿಲ್ಲ. ಅವನ ಈ ತರ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲ, ಅಷ್ಟೊಂದು ಫ್ರಸ್ಟ್ರೇಟ್ ಆಗುವಂಥದ್ದು ಏನಿತ್ತು? ನಾನು ಎಲ್ಲಾನು ಹ್ಯಾಂಡಲ್ ಮಾಡ್ತಿದ್ದೆ ತಾನೆ. ಇಷ್ಟು ಬೇಗ ಬಂದು ನೋಟಿಸ್ ಕೊಟ್ಟು ಎಲ್ಲಾನು ಹಾಳು ಮಾಡ್ಬಿಟ್ಟ. ಕನಿಕಾ, ನನ್ಗೆ ಗೊತ್ತಾಗ್ತಿಲ್ಲ ಅವ್ನು ಯಾಕೆ ಹೀಗೆ ಮಾಡ್ದ ಅಂತ. ಹೀಗೆ ಬಿಟ್ರೆ ಸರಿಯಾಗಲ್ಲ ಕನಿಕಾ. ನಾನು ಈಗಲೇ ಕಾಲ್ ಮಾಡಿ ಕೇಳ್ತೀನಿ, ಏನ್ ಅನ್ಕೊಂಡಿದ್ದಾನ ಅವನು. ಹಲೋ ತಾಂಡವ್, ಎಲ್ಲಿದ್ಯಾ? ಕನಿಕನ್ ಮನೆಗೆ ಹೋಗಿದ್ಯಾ? ಹಾ, ನೀ ಹೋಗಿದ್ದೆ. ನೋಟಿಸ್ ಬೇರೆ ಕೊಟ್ಯಾ? ನನ್ ಯಾಕೆ ತಾಂಡವ್ ಇದನ್ನೆಲ್ಲ ಹೇಳಿಲ್ಲ? ಕನಿಕಾ ಎಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ಲು ತಾನೆ. ಯಾಕೆ ಹೀಗ್ ಮಾಡ್ದೆ? ಇವಳು ತಲೆ ಮೇಲೆ ಏನಾದ್ರೂ ಮರ ಗಿರ ಬಿತ್ತಾ? ಯಾಕೆ ಒಳ್ಳೆ ಲೂಸ್ ತರ ಆಡ್ತಿದ್ದಾಳೆ? ತಾಂಡವ್ ನಿನ್ನೆ ಕೇಳ್ತಾ ಇರೋದು, ಪ್ಲೀಸ್ ಆನ್ಸರ್ ಮೀ. ನಿನ್ ಕರ್ಮ, ಇಡು ಫೋನ್. ಹಲೋ, ನೋಡ್ ಕನಿಕಾ, ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಿದ್ದಾನೆ. ಎಷ್ಟು ಅಹಂಕಾರ ಅವನ್ಗೆ. ಮನೆಗ್ ಬರ್ಲಿ, ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವನ್ಗೆ. ಕನಿಕಾ, ಯು ಡೋಂಟ್ ವರಿ, ಎಲ್ಲಾನು ನಾನು ನೋಡ್ಕೊಳ್ತೀನಿ. ಈ ಕೇಸ್ನ ವಾಪಸ್ ತಗೊಳ್ಳೋ ತರ ನಾನ್ ಮಾಡ್ತೀನಿ. ಮೊದ್ಲು ಆ ಕೆಲಸ ಮಾಡು, ಇಲ್ಲ ಅಂದ್ರೆ ಎಲ್ಲಾನು ಹಾಳಾಗುತ್ತೆ. ತಲೆ ಕೆಡ್ಸ್ಕೊಬೇಡ ಕನಿಕಾ, ಐ ಆಮ್ ದೇರ್. ನೀನ್ ಹೊರಡು. ಆದಿಯವರೇ, ಇವತ್ತಿಂದ ಇದೇ ನಿಮ್ ರಥ. ಅಂಕಲ್, ಸೂಪರ್ ಆಗಿದೆ ಅಲ್ವಾ? ಹಾ, ಸೂಪರ್ ಆಗಿದೆ. ತಗೊಳ್ಳಿ ಆದಿಯವರೇ.
ಅದೇ ಅವ್ರೆ ಯಾವ್ದೇ ಕೆಲ್ಸಕ್ಕೂ ಮುಂಚೆ ಇಂಟರ್ವ್ಯೂ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ನಿಮ್ಗೆ ಇವತ್ತಿದೆ ಇಂಟರ್ವ್ಯೂ. ಇವಾಗಿಂದ ನಿಮ್ಗೆ 90 ನಿಮಿಷ ಟೈಮ್ ಇದೆ. ಫಸ್ಟ್ ನೀವು ಊಟನ ಫ್ಯಾಕ್ಟ್ರಿ ಮತ್ತೆ ಗಾರ್ಮೆಂಟ್ಸ್ ಕೊಟ್ಟು, ಅಲ್ಲಿಂದ ಸ್ವೀಟ್ ನ ಅಂಗಡಿ ಓಪನಿಂಗ್ ಇದೆಯಲ್ಲ ಅಲ್ಲಿ ಕೊಟ್ಟು, ಅಲ್ಲಿಂದ ಬಾಲಣ್ಣ ಅಂತ ಒಬ್ರಿದ್ದಾರೆ ಅವ್ರ ಹತ್ರ ದುಡ್ಡು ತಗೊಂಡು ಸೀದಾ ಮಾರ್ಕೆಟ್ ಹೋಗಿ ನಾನ್ ಲಿಸ್ಟ್ ಅಲ್ಲಿ ಹಾಕೊಟ್ರೋ ತರಕಾರಿ ಎಲ್ಲ ತಗೊಂಡು ವಾಪಸ್ ಮನೆಗೆ ಬರ್ಬೇಕು. 90 ನಿಮಿಷದಲ್ಲಿ 1 ನಿಮಿಷ ಲೇಟ್ ಆದ್ರೂ ನೀವು ಫೇಲ್ ಆದಾಗ. ಆಗಲ್ವಾ? ಆಗಲ್ಲ ಅಂತಂದ್ರೆ ಈಗ್ಲೇ ಹೇಳ್ಬಿಡಿ, ಇಂಟರ್ವ್ಯೂ ತಗೊಳ್ಳೋದೇ ಇಲ್ಲ. ಆಗಲ್ವಾ? ಆಗಲ್ಲ ಅನ್ನೋ ಮಾತು ಆದಿ ಡಿಕ್ಷನರಿಲೇ ಇಲ್ಲ. ಸರಿ ಸರಿ, ನಾನು ಹೇಳಿದ ನೆನ್ಪಿರ್ಲಿ, 90 ನಿಮಿಷದಲ್ಲಿ ಒಂದೇ 1 ನಿಮಿಷ ಲೇಟ್ ಆದ್ರೂ ನಾನ್ ಮಾತ್ರ ಕೆಲ್ಸಕ್ಕೆ ತಗೊಳಲ್ಲ. ಏನ್ ನೀವು ಅವಾಗ್ಲಿಂದ 90 ನಿಮಿಷ ಅಂತಾನೆ ಇದ್ದೀರಾ? ಆ 90 ನಿಮಿಷದಲ್ಲಿ ನಾನು ಮುಂಬೈಗೆ ಹೋಗಿ ಬರ್ತೀನಿ. ಇದ್ಯಾವ ಲೆಕ್ಕ? ಜುಜುಬಿ. ಓಹೋ ಹಾಗ? ಮಿಸ್ಟರ್ ಆದೀಶ್ವರ್ ಕಾಮತ್ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಗಾರ್ಮೆಂಟ್ಸ್ಗೆ ಫುಡ್ ಕೊಡ್ಬೇಕಲ್ಲ, ಆ ಜಾಗ ಇರೋದು ಬೆಳ್ಳಂದೂರಲ್ಲಿ. ಅಂಗಡಿ ಓಪನಿಂಗ್ ಇರೋದು BTM ಲೇಔಟ್ ಅಲ್ಲಿ. ಬಾಲಣ್ಣ ಇರೋದು ಬನಶಂಕರಿಲಿ. ಆಮೇಲೆ ತರಕಾರಿ ತರಬೇಕಾಗಿರೋದು KR ಮಾರ್ಕೆಟ್ ಅಲ್ಲಿ. ಇಷ್ಟ್ರ ಮಧ್ಯೆ ಟ್ರಾಫಿಕ್. ನೀವು ಮುಂಬೈಗೆ ಹಾರ್ಕೊಂಡು ಹೋಗ್ತಿರಲ್ಲ, ಹಾಗಲ್ಲ ಇದು. ಆಲ್ ದ ಬೆಸ್ಟ್ ಆದಿಯವರೇ. ಅಲ್ಲ ಭಾಗ್ಯ, ನಿಮ್ಗೆ ಇದು ಸರಿ ಅನ್ಸುತ್ತಾ? ಈ ಜಾಗಗಳಿಗೆಲ್ಲ ಹೋಗ್ ಬರಕ್ಕೆ ನಾರ್ಮಲ್ ಆಗಿ 2 ಅವರ್ ಆಗುತ್ತೆ. ಇನ್ನ ಈ ಡಕೋಟಾ ಗಾಡಿ ಹಿಡ್ಕೊಂಡು, ಸಾರಿ, ಈ ಸೂಪರ್ ಆಗಿರೋ ಗಾಡಿನ ಹಿಡ್ಕೊಂಡು ಹೇಗ್ರಿ ಹೋಗ್ ಬರಕ್ಕಾಗತ್ತೆ? ಅದೇ ಚಾಲೆಂಜು. ಪಾಸ್ ಆದ್ರೆ ಕೆಲ್ಸ, ಇಲ್ಲ ಅಂದ್ರೆ ಬಾಯ್ ಬಾಯ್. ಹಾ, ನನಗೆ ಗೊತ್ತಾಯ್ತು ಬಿಡಿ. ನಿಮ್ಗೆ ನನ್ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳಕ್ಕಿಂತ ಬಾಯ್ ಬಾಯ್ ಹೇಳಕ್ಕೆ ಇಷ್ಟ ಅಂತ. ಬಟ್ ನಾನ್ ಸೋಲಲ್ಲ ರೀ. ಈ ಸವಾಲಿಗೆ ನಾನ್ ರೆಡಿ. ಇಲ್ಲ, ಆದಿ ಈಸ್ ಹಿಯರ್, ಡೋಂಟ್ ವರಿ. ಸರಿ, ಹಾಗಾದ್ರೆ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ಫ್ರೆಂಡ್, 1 ನಿಮಿಷ. ಈ ಹಾರ ಇದ್ರೆ ನಿನಗೆ ಓಡ್ಸಕ್ಕೆ ತೊಂದರೆ ಆಗುತ್ತೆ, ಇದು ತೆಗೆದು ಬಿಡ್ತೀನಿ. ಆಯ್ತಲ್ಲ ಪೂಜೆ. ಓಹೋ, ಇದನ್ನೆಲ್ಲಿ ಹೋಗಿ ಮುಟ್ಟುತ್ತೋ ದೇವ್ರೆ, ನೀನೇ ಕಾಪಾಡಪ್ಪ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಆಹಾ ಆಹಾ, ಓಹೋ. ಬೆಂಗಳೂರಲ್ಲಿ ದಿನ ಚೆನ್ನಾಗಿರ್ಬೇಕು ಅಂತಂದ್ರೆ ದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಟ್ರಾಫಿಕ್ ಇರಬಾರ್ದು ಅಷ್ಟೇ. ಆರಾಮಾಗಿ ಒಳ್ಳೆ ಮೂಡಲ್ಲಿ ಆಫೀಸ್ಗೆ ಹೋಗ್ಬೋದು. ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅನ್ಕೊಂಡೆ, ಸದ್ಯ ಖಾಲಿ ಇದೆ ರೋಡ್ಗಳು, ಆರಾಮಾಗಿ ಹೋಗ್ಬೋದು. ಫಸ್ಟ್ ಕ್ಲಾಸ್ ಆಗಿ ಡೆಲಿವರಿ ಎಲ್ಲ ಕಂಪ್ಲೀಟ್ ಮಾಡಿ ಬಾಸ್ಗೆ ಫೋನ್ ಮಾಡಿ, ಬಾಸ್ ಎಲ್ಲ ಡೆಲಿವರಿ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ಬೋದು. ಫಸ್ಟ್ ಡೆಲಿವರಿ ಕೊಡ್ಬೇಕಾಗಿರೋದು ಇಲ್ಲೇ ಅಲ್ವಾ? ಭಾಗ್ಯ ಅವರು ನಂಬರ್ ಕೊಟ್ಟಿದ್ರು, ಯಾವ್ದಕ್ಕೆ ಚೆಕ್ ಮಾಡ್ಬಿಡೋಣ. ಹಲೋ, ಫುಡ್ ಡೆಲಿವರಿ ಅವರು. ಆಚೆ ಇದ್ದೀನಿ, ಬರ್ತೀರಾ? ಹಾ, ಇಲ್ಲೇ ಹೊರಗಡೆನೇ ಇದ್ದೀನಿ. ಥ್ಯಾಂಕ್ ಯು. ಹಲೋ ಮೇಡಮ್.
ವೆರಿ ಗುಡ್. ಶಬ್ಬಾಷ್ ಆದಿ. ಮೊದಲನೇ ಟಾಸ್ಕ್ ನ 20 ನಿಮಿಷದಲ್ಲೇ ಮುಗಿಸ್ಬಿಟ್ಟಿದ್ಯಾ. ಇದೇ ಸ್ಪೀಡಲ್ಲಿ ಹೋದ್ರೆ ಅರ್ಧ ಗಂಟೆ ಉಳಿಯುತ್ತೆ. ಇದೆಲ್ಲ ನಿನ್ ಕೈಯಲ್ಲಿ ಆಗಲ್ಲ ಅಂತ ಕಂಡೆಮ್ ಮಾಡ್ತಾ ಇದ್ರಲ್ಲ, ಬಾಸ್ಗೆ ಫೋನ್ ಮಾಡಿ ಹೇಳ್ಬೇಕು ಮೊದಲನೇ ಟಾಸ್ಕ್ ಆಲ್ರೆಡಿ ಆಗೋಯ್ತು ಅಂತ. ಈ ಡೆಲಿವರಿ ಮಾಡಿದ್ಮೇಲೆ ನಾನು ಗೆದ್ದಂಗೆನೆ. ಈ ಆದಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಹೇಳ್ಬೇಕು. ಇದೇನಿದು ಆದಿ ಅವ್ರು ಫೋನ್ ಮಾಡ್ತಿದ್ದಾರೆ. ಓ ತುಂಬಾ ಬಿಸಿಲಿದೆ, ನನ್ ಕೈಯಲ್ಲಿ ಫುಡ್ ಡೆಲಿವರಿ ಅಲ್ಲೇ ಮಾಡಕ್ ಆಗಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡ್ತಿರ್ಬೇಕು. ಹಾ ಹೇಳಿ ಆದಿ ಅವ್ರೆ. ಹಲೋ ಬಾಸ್, ನಾನು ನಿಮ್ ಎಂಪ್ಲಾಯಿ ಮಾತಾಡ್ತಾ ಇದ್ದೀನಿ. ಇದೇನಿದು ಆದಿ ಅವರೇ ಹೊಸದಾಗಿ ಬಾಸ್ ಅಂತೆಲ್ಲ? ಹಾಗೆಲ್ಲ ಕರಿಬೇಡಿ, ನನ್ಗೆ ಇಷ್ಟ ಆಗೋದಿಲ್ಲ. ಅರೆ ನನ್ಗಿಷ್ಟ ಆಗುತ್ತೆ ಬಾಸ್. ನೀವೇನೇ ಆದ್ರೂ ನಮ್ ಬಾಸ್ ಅಲ್ವಾ, ಅದಕ್ಕೆ ಬಾಸ್ ಅಂತ ಕರಿತಾ ಇದ್ದೀನಿ. ಸರಿ ಸರಿ ಅದೆಲ್ಲ ಬಿಡಿ. ಇವಾಗ ಫೋನ್ ಮಾಡಿದ್ ಯಾವ ವಿಷಯಕ್ಕೆ ಅಂತ ಹೇಳಿ. ಯಾಕೆ ನನ್ ಕೈಯಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಕ್ ಫೋನ್ ಮಾಡಿದ್ರಾ? ಹಲೋ ಬಾಸ್, ನೀವು ಕೆಲಸ ಕೊಟ್ಟಿರೋದು ಆದೀಶ್ವರ್ ಕಾಮತ್ಗೆ. ಆಗಲ್ಲ ನಮ್ಮ ಮಾತು ಅವನ್ ಡಿಕ್ಷನರಿಲೇ ಇಲ್ಲ. 45 ನಿಮಿಷ, ಜಸ್ಟ್ 45 ಮಿನಿಟ್ಸ್ ಅಲ್ಲಿ ನೀವು ಕೊಟ್ಟಿರೋ ಟಾಸ್ಕ್ ನ ಮುಗಿಸಿ ನಿಮ್ ಮನೇಲಿ ಇರ್ತೀನಿ. ಸೂಪರ್ ಫ್ರೆಂಡ್ ನೀನು ಈ ಕೆಲ್ಸನ ಸೂಪರ್ ಆಗಿ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಮಾಡು ಮಾಡು. ಥ್ಯಾಂಕ್ಸ್ ಗೆಳತಿ. ನನ್ನ ಕೈಯಲ್ಲಿ ಕೆಲಸ ಆಗಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು, ಅವ್ರಿಗೆ ಉತ್ತರ ಸಿಕ್ಕಿರುತ್ತೆ. ಬಹಳ ಚೆನ್ನಾಗಿ ಉತ್ತರ ಸಿಕ್ಕಿದೆ ಫ್ರೆಂಡು. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಪ್ಪ. ಗೆಳತಿ ಒಂದ್ ನಿಮಿಷ. ನನ್ನ ಕೈಯಲ್ಲಿ ಕೆಲಸ ಆಗಲ್ಲ ಅಂತ ಒಬ್ರು ಹೇಳ್ತಾ ಇದ್ರಲ್ಲ, ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡ್ಕೊಳಕ್ ಹೇಳಿ. ಈ ಆದಿ ಎಲ್ಲ ಟಾಸ್ಕ್ ಮುಗಿಸ್ಕೊಂಡು ಬೇಗ ಬರ್ತಾನೆ. ಓ ಪಟ್ಟಂತ ಹೋಗ್ಬಿಡೋಣ. ಕಮಾನ್ ಆದಿ, ಕಮಾನ್.